ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮ್ಗೆಲ್ಲ ಸ್ವಾಗತ. ನಮ್ಮ ಹಿಂದಿನ ಕಾಲದಲ್ಲಿ ಕರ್ನಾಟಕದಲ್ಲಿ ಅನೇಕ ರಾಜಮನೆತನಗಳು ಆಳಿ ಹೋಗಿದಾವೆ. ಅದರಲ್ಲಿ ತುಂಬಾ ಹೆಸರು ಮಾಡಿದಂತದ್ದು ಚೋಳರು ಮತ್ತೆ ವಿಜಯನಗರ ಸಾಮ್ರಾಜ್ಯದವರು. ನಾವೆಲ್ಲ ನೋಡ್ಬೋದು, ನಮ್ಮ ಒಂದು ಕರ್ನಾಟಕದಲ್ಲಿ ಅನೇಕ ದೇವಸ್ಥಾನಗಳಾಗಿರ್ಬೋದು ಅಥವಾ ಅನೇಕ ಪ್ರವಾಸಿ ತಾಣಗಳಾಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲೂ ಸಹ ಇವರ ಕೊಡುಗೆ ತುಂಬಾ ಪ್ರಾಮುಖ್ಯವಾಗಿದೆ. ಮತ್ತೆ ಇವರು ಕಟ್ಟಿಸಿರುವಂತಹ ಆಲಯಗಳು ತುಂಬಾ ಪ್ರಾಮುಖ್ಯವಾದಂತಹ ಸ್ಥಾನವನ್ನ ಪಡ್ಕೊಂಡಿದೆ. ನಾನೀಗ ಅದೇ ತರಹ ಚೋಳರು ಮತ್ತೆ ಒಂದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕಟ್ಟಿರುವಂತಹ ಒಂದು ದೇವಸ್ಥಾನಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಈಗ ಇದು ರಾಮಲಿಂಗೇಶ್ವರ ದೇವಸ್ಥಾನ ಅಂತ, ಇದು ಆವನಿ ಅಲ್ಲಿ ಬಂದಿದೆ, ಅಂದ್ರೆ ಆವನಿಯಲ್ಲಿ ಇದೆ. ಇದು ಬಂದು ಕೋಲಾರ ಮುಳಬಾಗಿಲು ಜಿಲ್ಲೆ. ಈಗಾಗ್ಲೇ ನಾನು ದೇವಸ್ಥಾನದ ಒಳಗಡೆ ಹೋಗಿ ನೋಡಿದ್ದೆ, ಆದ್ರೆ ಅನೇಕ ದೇವರುಗಳೆಲ್ಲ ಸಹ ಲಿಂಗದ್ದೇ ಆಗಿದಾವೆ. ಸೊ ಇದು ಒಂದು ಚರಿತ್ರೆ ಏನಪ್ಪಾ ಅಂದ್ರೆ, ಶ್ರೀರಾಮಚಂದ್ರ ಮತ್ತೆ ಅವರ ತಮ್ಮಂದರು ಇಲ್ಲಿ ಬಂದು ಒಂದೊಂದು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಆ ಲಿಂಗಗಳಿಗೆ ಅವರವರ ಹೆಸರನ್ನ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರ ಇನ್ನಷ್ಟು ಮಾಹಿತಿಯನ್ನ ನಾನು ಕೊಡ್ತಾ ಹೋಗ್ತೀನಿ, ಬನ್ನಿ. ದೇವಸ್ಥಾನ ಆಗಿರೋದು ಇದು, ಹೌದಾ? ಇದು ರಾಮಲಿಂಗೇಶ್ವರ ಅಂತಂದರೆ ರಾಮ ಬಂದು ಇಲ್ಲಿ ಲಿಂಗ ಸ್ಥಾಪನೆ ಮಾಡಿರ್ತಾರೆ, ಅದಕ್ಕಾಗಿ ರಾಮಲಿಂಗೇಶ್ವರ ಅಂತಂದೇಳಿ ಹೆಸರು. ಇದು ಅಲ್ಲಿ ಮ್ಯಾಲೆ ಸೀತಾ ಪಾರ್ವತಿ ಅಂತಂದೇಳಿ ಮ್ಯಾಲೆ ಸೀತಾ ಪಾರ್ವತಿ ಅವರಿದ್ದಾರೆ. ಆಮೇಲೆ ಸೀತಾಗೆ ಮಕ್ಕಳಾದಾಗ ಲವಕುಶ ಅವರು ಹುಟ್ಟಿ ವಾಲ್ಮೀಕಿ ಗುರು ಹತ್ರ ಅವರು ವಿದ್ಯೆ ಕಲಿತು ದೊಡ್ಡವರಾಗ್ತಾರೆ. ದೊಡ್ಡವರಾದಾಗ ವಾಲ್ಮೀಕಿ ಅವರು ಸೀತಮ್ಮನ ಅರಣ್ಯಲ್ಲಿ ತಗೊಂಡು ಬಿಟ್ಟೋಗಿರ್ತಾರೆ. ಯಾರು? ಲಕ್ಷ್ಮಣ, ರಾಮ. ಸೀತೆಲ್ಲ ಅರಣ್ಯಲ್ಲಿ ಬಿಟ್ಟು ಹೋದಾಗ ಭೂಮಿ ತಾಯಿ ಬಂದು ಸೀತನ ಕೇಳ್ತಾರೆ, ಅವನಮ್ಮ ನೀನು ಯಾರು, ಯಾಕೆ ಬಂದಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತಂದಾಗ, ನಾನು ಈ ಥರ ರಾಮನ ಹೇಳ್ತಿ, ನಾನು ಏನೋ ತಪ್ಪು ಮಾಡಿದ್ದೀನಿ ಅಂತಂದೇಳಿ ನಾನು ಈ ಥರ ಅರಣ್ಯಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತಂದೇಳಿ ಸೀತನ ಅರಣ್ಯಲ್ಲಿ ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋದಾಗ ವಾಲ್ಮೀಕಿ ಗುರು ಬಂದು ನೀನು ಯಾರಮ್ಮ, ಯಾಕೆ ಬಂದಿದ್ದೀಯ ಅಂತಂದಾಗ ಅವ್ರು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ ಸೀತನ. ಅಲ್ಲಿ ಲವಕುಶ ಅವರು ಡೆಲಿವರಿ ಆಗ್ತೈತೆ. ಡೆಲಿವರಿ ಆದಾಗ ವಾಲ್ಮೀಕಿ ಗುರು ಹತ್ರ ಅವರು ವಿದ್ಯೆ ಕಲಿತು ದೊಡ್ಡವರಾಗಿ ಅರಣ್ಯಾಗ ಬ್ಯಾಟಿಗೆ ಬರ್ತಾರೆ. ಬ್ಯಾಟಿಗೆ ಬಂದಾಗ ರಾಮನ ಹೋಗಿರ್ತಾನೆ ಅರಣ್ಯ ಬ್ಯಾಟಿಗೆ ಹೋಗಿ, ಅಲ್ಲಿ ಇದ್ದಾಗ ಲವಕುಶ ಅವರು ರಾಮನ ಕುದುರೆ ಹಿಡ್ಕೊಂಡು ಕಟ್ಟಿ ಹಾಕಿರ್ತಾರೆ. ಕಟ್ಟಿ ಹಾಕಿದ ಮೇಲೆ ಅವರು ಆಂಜನೇಯ ಹೇಳ್ತಾನೆ, ಆಂಜನೇಯ ಬರ್ತಾನೆ ಅಲ್ಲಿಂದ, ಅಪ್ಪ ನೀವು ಯಾರು ಈ ಥರ ಇದ್ದೀರಲ್ಲ, ಕೇರಳ ಮಾಡ್ತಾಯಿದ್ದೀರ ಅಂದರೆ, ಇವರು ರಾಮ ಲವಕುಶ ಅವರು ಯುದ್ಧಕ್ಕೆ ಪ್ರಾರಂಭ ಆಗ್ತಾರೆ. ಯುದ್ಧ ಮಾಡೋ ಕಾಲಕ್ಕೆ ಇವರು ವಾಲ್ಮೀಕಿ ಗುರು ಬರ್ತಾರೆ. ಗುರು ಬಂದು, ಯಾಕಪ್ಪ ನೀವು ಯುದ್ಧ ಮಾಡ್ತಾಯಿದ್ದೀರ ಅಂತಂದರೆ, ಇಲ್ಲ ನಮ್ಮದಪ್ಪ ಕುದುರೆ ಅಂತಂದರೆ, ನಿಂದ ಅಮ್ಮದು ಯಾರು ಗೊತ್ತಿಲ್ಲ ಅವರು ಅವಾಗ ಏನು ಹೇಳ್ತಾನೆ ವಾಲ್ಮೀಕಿ ಗುರು ಲವಕುಶ ಅವ್ರಿಗೆ, ನೀವು ಯುದ್ಧ ಮಾಡಬಾರ್ದು, ಎಲ್ಲ ಹೋಗಿ ರಾಮಗೆ ಹೇಳ್ತಾನೆ. ಆವಾಗ ನೀವು ಹೋಗಿ ಇಲ್ಲಿ ಒಂದು ಲಿಂಗ ಸ್ಥಾಪನೆ ಮಾಡಿರಿ ಅಂದಾಗ ರಾಮ ಬಂದು ಇಲ್ಲಿ ಲಿಂಗ ಸ್ಥಾಪನೆ ಮಾಡ್ತಾನೆ. ಸ್ಥಾಪನೆ ಮಾಡಿದ್ಮೇಲೆ ಲಕ್ಷ್ಮಣ, ಭರ್ತ, ವಾಲಿ, ಸುಗ್ರೀವ, ಶತಘ್ನೇಶ್ವರ, ಭರ್ತ ಇವರು ಅವ್ರವ್ರ ಹೆಸರಲ್ಲಿ ಒಂದೊಂದು ಲಿಂಗ ಸ್ಥಾಪನೆ ಮಾಡಿ ರಾಮಲಿಂಗೇಶ್ವರ ದೇವಾಲಯ ಅಂತಂದೇಳಿ ಹೆಸರು ಕರೀತಾರೆ. ಅಂದ್ರೆ ಇದು ನಿಜಕ್ಕೂ ರಾಮನ ಕೈಯಲ್ಲಿ ಸ್ಥಾಪನೆ ಆಗಿರೋ ಲಿಂಗ. ಎಲ್ಲ ಅವರು ಇದು ಅಣ್ಣ ತಮ್ಮಗಳೇ, ಶತಘ್ನೇಶ್ವರ, ಲಕ್ಷ್ಮಣ, ಭರ್ತ, ರಾಮ ಇವರು ನಾಲ್ವರು ಬಂದು ಒಂದೊಂದು ಲಿಂಗನ ಸ್ಥಾಪನೆ ಮಾಡಿರ್ತಾರೆ ಅವ್ರವ್ರ ಹೆಸರಲ್ಲಿ. ಆವಾಗ ಲಕ್ಷ್ಮಣ, ಭರ್ತ, ಶತಘ್ನೇಶ್ವರ, ಇವರು ಆಂಜನೇಯ, ಮತ್ತು ಇದು ಇಲ್ಲಿ ಇದು ನೋಡು ಅದರಲ್ಲಿ ಆಂಜನೇಯ ಸ್ಥಾಪನೆ ಮಾಡಿರ್ತಾನೆ, ಅದಕ್ಕೂ ರಾಮ ಆಂಜನೇಯ ಲಿಂಗ ಅಂತಂದೇಳಿ. ಅಂದ್ರೆ ಇದು ಚೋಳ ರಾಜರು ಕಟ್ಟಿರುವಂಥದ್ದು. ಚೋಳ ರಾಜರು ಆವಾಗ ಚೋಳ ರಾಜರು ಬಂದು ಬೇಸ್ಮಠ ಹಾಕ್ತಾರೆ. ಬೇಸ್ಮಠ ಹಾಕಿ ಕೆಲವು ದಿವಸದಲ್ಲಿ ಆದಮೇಲೆ ವಿಜಯನಗರ ಸಾಮ್ರಾಜ್ಯ ಬಂದ ಮೇಲೆ ದೇವಸ್ಥಾನ ಕಟ್ಟಿ ರಾಮಲಿಂಗೇಶ್ವರ ದೇವಾಲಯ ಅಂತಂದೇಳಿ ಹೆಸರು ಕರಿತಾರೆ. ಅಂದ್ರೆ ಇದು ಎರಡು ರಾಜರ ಸಾಮ್ರಾಜ್ಯದಲ್ಲಿ ಅಲ್ಲಿ ಚೋಳರು ವಿಜಯನಗರ ಎರಡೂ ಸೇರಿ ಇದು ಮಾಡಿರೋದು. ಆಮೇಲೆ ಸ್ಥಾಪನೆ ಮಾಡುವಾಗ ರಾಮ ಬಂದು ಇಲ್ಲಿ ಲಿಂಗ ಸ್ಥಾಪನೆ ಮಾಡಿರ್ತಾನೆ, ಅದಕ್ಕೋಸ್ಕರವಾಗಿ ರಾಮಲಿಂಗೇಶ್ವರ ದೇವಾಲಯ ಅಂತಂದೇಳಿ.